ತಿಪಟೂರು ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗೆ ತಹಶೀಲ್ದಾರ್ ವಿಡಿಯೋ ಕಾಲ್ ಆರೋಪದ ಬಗ್ಗೆ ಟಿವಿ ಕನ್ನಡಕ್ಕೆ ತಹಶೀಲ್ದಾರ್ ಜಿವಿ ಮೋಹನ್ ಕುಮಾರ್ ಸ್ಪಷ್ಟನೆ. ವಿಡಿಯೋ ಕಾಲ್ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ ತಹಶೀಲ್ದಾರ್ ಜಿವಿ ಮೋಹನ್ ಕುಮಾರ್ ತಿಪಟೂರು ತಾಲೂಕಿನ ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗೆ ವಿಡಿಯೋ ಕಾಲ್ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ತಿಪಟೂರು ತಹಶೀಲ್ದಾರ್ ಜಿವಿ ಮೋಹನ್ ಕುಮಾರ್ ಅವರು ಟಿವಿ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳನ್ನು ತಳ್ಳಿ ಹಾಕಿರುವ ಅವರು, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧದ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಾನೊಂದು ಇದಕ್ಕೆ ಸ್ಪಷ್ಟನೆ ಕೊಡ್ತೇನೆ. ಏನು ಒಂದು ಆರೋಪ ಅಂತ ನಾನು ಯಾರ ಬಗ್ಗೆನೂ ಇಲ್ಲಿ ಪ್ರಸ್ತಾಪ ಮಾಡಲ್ಲ. ಸೊ ಇದನ್ನು ಕೆಲಸದ ಒತ್ತಡ ಅಂತಲೂ ನಾವು ತೊಗೊಳಲ್ಲ. SIR ಅಂತ ಒಂದು ಪ್ರಕ್ರಿಯೆ ಏನಿದೆ, ಇದು ಬಂದು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ, ಪಕ್ಕದ ರಾಜ್ಯಗಳಲ್ಲೂ ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಸೇರಿ ಕೂಡಿ ಮಾಡಿದರೆ ಮಾತ್ರ ಈ ಕೆಲಸ ಆಗ್ತದೆ ಅಂಥೇಳಿ ಬೇಗ ಮಾಡಿ ಅಂತ ಹೇಳಿರೋದಂತೂ ಸಹಜ. ಅಂತ ಹೇಳಿಬಿಟ್ಟು ನಾನು ಪ್ರತಿ ದಿವಸ ಬೆಳಗ್ಗೆ ಎದ್ದು ನಮ್ಮ ಗಂಡು ಮಕ್ಕಳಿರ್ಬೋದು, ಹೆಣ್ಮಕ್ಳು VS ಇರಬಹುದು, ಪ್ರತಿಯೊಬ್ಬರಿಗೂ ಬೆಳಗ್ಗೆ ಸ್ವಲ್ಪ ಫ್ರೆಶ್ ಆಗಿ ಬೇಗ ಎದ್ದೋಳಿ. ನೀವು ಎದ್ದು ಒಂದು ಹಾಫ್ ಆನ್ ಅವರ್ 1 ಅವರ್ ಫ್ರೆಶ್ ಆಗಿ ಹೋಗಿ ಬೇಗ ಮಾಡಿದ್ರೆ ನಿಮ್ಗೆ ಬೇರೆ ಕೆಲಸಗಳು ಈಸಿ ಆಗುತ್ತೆ ಅಂತ ಹೇಳಿರೋ ಸಹಜ. ಬಟ್ ಅವತ್ತಿನ ದಿವಸ ಹೆಣ್ಮಗು ವಿಡಿಯೋ ಕಾಲ್ ಅಂತ ಮಾಡಿದಾಗ ನಾವು ಗ್ರೂಪ್ ಟಾಕ್ ಮಾಡಿದ್ವಿ, ಆ ಹೆಣ್ಮಗು ಭಾಗವಹಿಸಿರಲಿಲ್ಲ. ಬಟ್ ಆ ಹೆಣ್ಮಗು ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತು, ಸರ್ ನಾನು ಭಾಗವಹಿಸೋಕ್ಕಾಗಲಿಲ್ಲ, ನಾನು BLO ಅಂಥೇಳಿ. ಸೊ ಅದಕ್ಕೇನೆ ನಾವು ಮಾಡಲಿಲ್ಲ. ಸೊ ಆ ಸಂದರ್ಭದಲ್ಲಿ ಆ ಒತ್ತಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಬಟ್ ಆ ಹೆಣ್ಮಗುನು ಕೆಲಸ ಮಾಡಿದೆ. ಸೊ ಕೆಲಸ ಮಾಡಿದಾಗ ನಾವು ಬೇರೆಯವರು ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಆಫೀಸು ಕೆಲಸದಲ್ಲಿರ್ತಕ್ಕಂಥ ಹುಡುಗರು VAಗಳಿರ್ಬೋದು, ಹೆಣ್ಮಕ್ಳಿರ್ಬೋದು, ದೇ ಆರ್ ಆಲ್ ಒನ್. ನಾವು ಯಾರನ್ನೂ ಸಪ್ರೇಟ್ ಅಂತ ಪರಿಗಣಿಸಿಲ್ಲ. ನಾವೇನು ಒತ್ತಡ ಅಂತಲ್ಲ, ಇದು ಒತ್ತಡದ ಕೆಲಸ ಅಂತಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಪ್ರಕ್ರಿಯೆ 100% ಕೆಲಸ. ಸೊ ಯಾರೊಬ್ಬರೇ ಆಗಲಿ, ಮೇಲಿನ ಅಧಿಕಾರಿಗಳೆಂದು ಕೆಳ ಹಂತದವರೆಗೆ ಸೇರಿ ಮಾಡಿದರೆ ಮಾತ್ರ ಕೆಲಸ, ಎಲ್ಲರೂ ಸೇರಿ ಮಾಡಬೇಕು. ಇದು ಒಂದು ಡ್ರೈವ್ ಆಂದೋಲನ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡಿದಾಗ ದೇಶಕ್ಕೆ ಒಂದು ಒಳ್ಳೆಯದಾಗತಕ್ಕಂಥ ಕೆಲಸ, ಅದನ್ನು ನಾವೆಲ್ಲರೂ ಸೇರಿ ಈ ನಿಟ್ಟಿನಲ್ಲಿ ಮಾಡಲೇಬೇಕಾಗುತ್ತೆ, ಮಾಡಿದ್ದಾರೆ. ಸೊ ಹೆಣ್ಮಗು ರಜನೂ ಕೇಳಿದೆ, ನಾವು ರಜನೂ ಕೊಟ್ಟಿದ್ದೀವಿ. ಇನ್ನೊಂದು ನಮ್ಮ ಶಿರಸ್ದಾರ್ ಮೇಲೂ ಹೇಳಿದ್ರು, ಶಿರಸ್ದಾರರು ಅಲ್ಲಿ ಮಾಡಿರಲಿಲ್ಲ, ನಾನು ಆ್ಯಕ್ಚುಲಿ ಕಾಲ್ ಮಾಡಿದ್ದು ನಿಜ, ಆ ಹೆಣ್ಮಗು ಭಾಗವಹಿಸಿರಲಿಲ್ಲ. ಬಟ್ ಭಾಗವಹಿಸಿಲ್ಲ ಅಂತ ನಮಗೇನು ಬೇಜಾರಿಲ್ಲ. ಸೊ ಆಮೇಲೆ ಆ ಹೆಣ್ಮಗು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ, ಕೆಲಸ ಮಾಡಿದೆ. ಸರ್ ಮಾರ್ನಿಂಗ್ 7 ಗಂಟೆಗೆ ಸ್ಟಾರ್ಟ್ ಆಗಲ್ಲ ಸರ್. ಆ್ಯಕ್ಚುಲಿ ನಾವು 7ವರೆಗೆ ಈ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ನಾನು ನಮ್ಮ ಗ್ರೇಟ್ ತಹಸೀಲ್ದಾರ್ 7ವರೆಗೆ ನಾವೇ ಫೀಲ್ಡಲ್ಲಿದ್ವಿ. ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಬಂದಾಗ ನಾವುಗಳೇ ಹೋಗ್ತಾಯಿದ್ವಿ. 7ವರೆಗೆ ಎಲ್ಲರೂ ಇದ್ದರು. ಸೊ ಅದು ಒಂದು ಅಚಾತುರ್ಯ ನಡಿಬಾರ್ದಾಗಿತ್ತು. ಆ ಮಾಡಿದ ಮೇಲೆ ಈ ಪ್ರಕ್ರಿಯೆ ಶುರುವಾಗಿದೆ. ಸೊ ಅದು ನಾನು ತಪ್ಪು ಅಂತಲೂ ಹೇಳಲ್ಲ. ಸೊ ಯಾಕಂತಂದರೆ ಈ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಂದಾಗ ನಾಳೆ ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಉತ್ತರ ಏನು ಕೊಡಬೇಕಾಗ್ತದೆ. ಸೊ ಹಾಗೆ ಬೇಗ ಮಾಡಿದ್ರೆ ನಿಮ್ಗಳಿಗೆ ಕೊನೆಯ ಹಂತದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದು ನಿಜ. ಒತ್ತಡ ಕೊಟ್ಟಿಲ್ಲ, ಒತ್ತಡ ಕೊನೆ ಹಂತದಲ್ಲಿ ಕಡಿಮೆ ಆಗುತ್ತೆ. ಆ ಒತ್ತಡನ ಬೇರ್ ಮಾಡಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಪ್ರೋಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಸೊ ಏನು ಹೆಣ್ಮಗು ಬಿದ್ದಿತ್ತು, ಆ ಹೆಣ್ಮಗು ಜೊತೆನೇ ನಾನು 7ವರೆಗೆ ಫೀಲ್ಡಲ್ಲಿದ್ದೀವಿ. ನಾನು ಸಹಿತ ಹೋಗಿದ್ವಿ, ನಮ್ಮ ಗ್ರೇಟ್ ತಹಸೀಲ್ದಾರು ಹೋಗಿದ್ದೇವೆ, ಜೊತೆಗೆ ಕೆಲಸ ಮಾಡಿದ್ದೇವೆ. ಇದು ಯಾರೋ ಒಬ್ಬರಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ, ಟೀಮಾಗಿ ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಅಂಥೇಳಿ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಇದನ್ನು ನಾವು ಆರೋಪನೂ ಅನ್ನೋಕ್ಕಾಗಲ್ಲ, ಪ್ರತ್ಯಾರೋಪನೂ ಅನ್ನೋಕ್ಕಾಗಲ್ಲ, ಕೆಲಸ ಮಾಡಿದ್ದೇವೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.